ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2 ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬ ಬೇಗನೆ ಮಾಡ್ಕೊಳ್ಳುವಂಥದ್ದು. ಸಂಜೆ ಹೊತ್ತಲ್ಲಿ ಕಾಫಿ ಟೀ ಟೈಮಲ್ಲಿ ಈ ರೀತಿ ಬೋಂಡ ಮಾಡ್ಕೊಂಡು ತಿನ್ನಿರಿ, ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಇದೊಂದು ರೆಸಿಪಿ. ಮತ್ತು ಮಕ್ಕಳಿಗೆ ಇಷ್ಟವಾಗುವಂಥದ್ದು ಫಿಂಗರ್ ಚಿಪ್ಸ್ ಅಂತಾರಲ್ವಾ, ಅದನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು, ತುಂಬ ರುಚಿಯಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಈ 2 ರೆಸಿಪಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಗೋಧಿ ಹಿಟ್ಟಿಂದ ಮಾಡೋದು, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೇಕು. ಮೈದಾ ಹಿಟ್ಟು ಬದಲಾಗಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಸೋಡಾ ಪುಡಿ 1 ಚಿಟಿಕೆ ಆಗಷ್ಟು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಮೊಸರು ಹಾಕಬೇಕು. 2 ಕಪ್ಪು ನಾನು ಹಿಟ್ಟು ತೊಗೊಂಡಿದ್ದೀನಿ. ಸುಮಾರು 1 ಕಪ್ ಆಗಷ್ಟು ಮೊಸರು ತೊಗೊಂಡಿದ್ದೀನಿ. ಹುಳಿ ಮೊಸರು ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಮಾಮೂಲಾಗಿ ನೀವು ದಿನ ಬಳಸುವಂಥ ಸಿಹಿ ಮೊಸರಾದರೂ ಪರವಾಗಿಲ್ಲ. 1 ಕಪ್ ಆಗಷ್ಟು ಮೊಸರು ಹಾಕಿರಿ. ಮತ್ತು 1 ಕಪ್ ಆಗಷ್ಟು ನೀರು ಹಾಕ್ಕೊಳ್ರಿ. ನೀರು ನೋಡ್ಕೊಂಡು ಹಾಕ್ಕೊಳ್ರಿ. ಹಿಟ್ಟು ಹೇಗೆ ಕಲಿಸ್ಬೇಕು ಅಂತ ನಿಮ್ಗೆ ಈಗ ನೋಡಿಸ್ಕೊಡ್ತೀನಂತೆ. ಇದು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಿಮಗೆ ಗೋಧಿ ಹಿಟ್ಟು ಅಂತ ಅನಿಸೋದೇ ಇಲ್ಲ. ಮೈದಾ ಹಿಟ್ಟಿನ ಬೋಂಡಗಳೆಲ್ಲ ಮಾಡ್ತೀವಲ್ವ, ಮಂಗಳೂರು ಬಜ್ಜಿ, ಅದೇ ಥರನೇ ಫೀಲ್ ಆಗುತ್ತೆ. ತುಂಬ ಅಂದರೆ ತುಂಬ ಕ್ರಿಸ್ಪಾಗಿ ರುಚಿಯಾಗಿ ಬರುತ್ತೆ. ಒಂದು ಸಲ ಮಾಡಿಕೊಂಡ್ರೆ ನೀವು ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ. ಅಯ್ಯೋ ಚೆನ್ನಾಗಿತ್ತಲ್ವ, ಇನ್ನೊಂದು ಸಲ ಮಾಡೋಣ ಅಂತ ಅನಿಸುತ್ತೆ ನಿಮಗೆ. ಈ ರೀತಿ ಸ್ವಲ್ಪ ನೀರು ಮತ್ತು ಮೊಸರು ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು. ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ಈ ರೀತಿಯಾಗಿ ಆಗಲೇ ನಿಮಗೆ ಗೊತ್ತಾಗುತ್ತೆ. ಹಿಟ್ಟು ಸ್ವಲ್ಪ ಹಗುರ ಆಗ್ತಾ ಬರುತ್ತೆ. ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಒಂದು 2-3 ನಿಮಿಷದ ತನಕನೂ ಹಿಟ್ಟು ಕಲಿಸಿದ್ರೆ ತೊಂದರೆ ಇಲ್ಲ. ಹೀಗೆ ಹಿಟ್ಟು ಕಲಿಸ್ಕೊಂಡು ಇದನ್ನು ಮುಚ್ಚಿ ಒಂದು 15ರಿಂದ 20 ನಿಮಿಷ ಬಿಟ್ಬೇಡ. ಈಗ ಆಲೂಗಡ್ಡೆಯನ್ನು ಹೇಗೆ ಹೆಚ್ಕೊಳ್ಳೋದು ಫಿಂಗರ್ ಚಿಪ್ಸ್ಗೆ ಅಂತ ತೋರಿಸ್ತೀನಿ. ಈ ರೀತಿ ಸ್ವಲ್ಪ ಉದ್ದನಾಗಿ ಇರಬೇಕು ಆಲೂಗಡ್ಡೆ. ಅದನ್ನು 3 ಭಾಗವಾಗಿ ಮಾಡ್ಕೋಬೇಕು. ಹೀಗೆ ನಾವು ಪಲ್ಯಕ್ಕೆ ಹೆಚ್ತೀವಲ್ವ, ಅದೇ ಥರ ಸ್ಲೈಸಸ್ ಥರ ಹೆಚ್ಕೋಬೇಕು. ನೋಡಿರಿ, ಕಾಣಿಸ್ತಾ ಇದೆಯಲ್ಲ, ತುಂಬ ತೆಳು ಬೇಡ, ಸ್ವಲ್ಪ ದಪ್ಪನಾಗಿ ಇರಬೇಕು. 3 ಭಾಗ ಮಾಡಿಕೊಂಡ್ರೆ ನಿಮಗೆ ಸರಿ ಹೋಗುತ್ತೆ. ನೋಡಿರಿ, ಈ ರೀತಿಯಾಗಿ ಬರಬೇಕು. ನಿಮಗೆ ಗೊತ್ತಾಗುತ್ತಲ್ವಾ ಫಿಂಗರ್ ಚಿಪ್ಸ್ ಎಲ್ಲ ಹೆಂಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಆಚೆ ಕಡೆದು ಅಲ್ವಾ. ನಾವೇ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಸ್ಕೂಲಿಂದ ಬಂದಮೇಲೆ ಮಕ್ಕಳಿಗೆ ತಿನ್ನಲಿಕ್ಕೆ ಮಾಡಿಕೊಡ್ರಿ, ತುಂಬ ಇಷ್ಟಪಡ್ತಾರೆ ಮಕ್ಕಳು. ನೋಡಿರಿ, ಈ ರೀತಿ 3 ಭಾಗ ಮಾಡಿಕೊಂಡು ಹೆಚ್ಕೊಂಡ್ಬಿಟ್ಟು ಹೀಗೆ ಉದ್ದುದ್ದನಾಗಿ ಹೆಚ್ಕೊಂಡ್ಬಿಟ್ರೆ ಸೇಮ್ ನಮಗೆ ಅದೇ ಥರನೇ ಬರುತ್ತೆ. ಸ್ವಲ್ಪ ಅಗಲ ಬಂತು ಅಂದರೆ ಈಗ 1ರಲ್ಲಿ 2 ಪೀಸ್ ಮಾಡ್ಕೋಬೋದು ನಾವು. ಆಲೂಗಡ್ಡೆ ಮಾತ್ರ ಉದ್ದನಾಗಿರಬೇಕು. ಗುಂಡಗಿರೋ ಆಲೂಗಡ್ಡೆ ತೊಗೋಬೇಡ್ರಿ, ಉದ್ದನಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ಆಲೂಗಡ್ಡೆಗಳನ್ನು ಹೆಚ್ಕೊಂಡು ನಾನಿಲ್ಲಿ ನೀರಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿರಿ, ಈ ರೀತಿಯಾಗಿ ಎಲ್ಲನೂ ಹೆಚ್ಕೊಂಡಾದಮೇಲೆ ನೀರೆಲ್ಲ ತೆಕ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ನೀರನ್ನು ತೆಗೆದುಬಿಡಬೇಕು. ನೀರು ಹಾಗೆ ಇತ್ತು ಅಂದರೆ ನಮಗೆ ಎಣ್ಣೆಲಿ ಹಾಕಿದ ತಕ್ಷಣ ಸಿಡಿಯೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಕೆಲವರೆಲ್ಲ ಇದನ್ನು ಫ್ರೀಝರಲ್ಲಿ ಇಡ್ತಾರೆ ಸ್ವಲ್ಪ ಹೊತ್ತು. ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಾನೇನೋ ಹಾಗೆ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಾಗಿ. ಅಂದರೆ ಸ್ವಲ್ಪ ಬೇಗನೆ ತಿಂದುಬಿಡಬೇಕು. ಆಲೂಗಡ್ಡೆ ಅಲ್ವಾ, ಬೇಗನೆ ಮೆತ್ತಗಾಗುತ್ತೆ. ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ. ನೋಡಿರಿ, ನೀರೆಲ್ಲ ಹೋಗೋ ಥರ ಹೀಗೆ ಕಾಟನ್ ಕ್ಲಾತ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಒರೆಸ್ಕೊಂಡ್ಬಿಟ್ಟು ಎಣ್ಣೆ ಕಾದ್ಮೇಲೆ ನೋಡಿರಿ ಹೀಗೆ ಒಂದೊಂದಾಗೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದು. ಸ್ವಲ್ಪ ಹಾಕ್ಕೊಳ್ರಿ, ಪರವಾಗಿಲ್ಲ. ಒಂದು 8ರಿಂದ 10 ಆಗಷ್ಟು ಫಿಂಗರ್ ಚಿಪ್ಸ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಅಲುಗಾಡಿಸ್ಲಿಕ್ಕೆ ಹೋಗಬೇಡ್ರಿ. ಚೆನ್ನಾಗಿ ಬೇಯಬೇಕು ಆಲೂಗಡ್ಡೆ. ಆವಾಗ ನಿಮಗೆ ತೇಲ್ಕೊಂಡು ಮೇಲೆ ಬರುತ್ತೆ. ಬೆಂದಿದೆ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಆಲೂಗಡ್ಡೆ ಎಲ್ಲ ಈ ಕೆಳಗಡೆ ಕೂತಿದೆಯಲ್ಲ, ಎಲ್ಲನೂ ಮೇಲೆ ಬರುತ್ತೆ. ತೋರಿಸ್ತೀನಿ ನಿಮಗೆ. ಹಾಗೆ ತೇಲ್ಕೊಂಡು ಬಂದ ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರಬೇಕು. ಅಲ್ಲಿ ತನಕನೂ ಆಲೂಗಡ್ಡೆಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆಲೂ ಚಿಪ್ಸ್ ಸಹ ಹೀಗೆ ಮಾಡ್ಕೋಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ನಾನು ಒಂದು ಸಲ ತೋರಿಸಿದ್ದೆ ಅನಿಸುತ್ತೆ. ಇನ್ನೊಂದು ಸಲ ಯಾವಾಗಾದರೂ ಮಾಡಿದಾಗ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಮನೆಯಲ್ಲೇ ಮಾಡ್ತೀನಿ ಆಲೂ ಚಿಪ್ಸ್ ಸಹ, ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಈ ರೀತಿ ಕಲರ್ ಚೇಂಜ್ ಆಗುತ್ತಲ್ಲ, ಎಲ್ಲನೂ ಆಲೂಗಡ್ಡೆ ತೆಕ್ಕೊಂಡು ಬಿಡೋದು. ಕ್ರಿಸ್ಪಾಗಿರುತ್ತೆ. ಫಸ್ಟಿಗೆ ಸ್ವಲ್ಪ ಕ್ರಿಸ್ಪ್ ಅನಿಸುತ್ತೆ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟರೆ ಮೆತ್ತಗಾಗುತ್ತೆ. ಆಲೂಗಡ್ಡೆ ಅಲ್ವಾ, ಅದಷ್ಟೇ. ಹಾಗಾಗಿ ಬಿಸಿ ಬಿಸಿಯಾಗಿ ತಿನ್ನಬೇಕು. ನೋಡಿರಿ ಸ್ನೇಹಿತರೆ, ಫಿಂಗರ್ ಚಿಪ್ಸ್ ರೆಡಿ ಆಯಿತು. ನಿಮಗೆ ಕೇಳಿಸ್ತಾ ಇದೆ ಅಲ್ವಾ ಎಷ್ಟು ಕ್ರಿಸ್ಪಾಗಿ ಆಗಿದೆ ಅಂತ ಹೇಳಿ. ನೋಡಿರಿ, ಇದಕ್ಕೀಗ ಸ್ವಲ್ಪ ಮಸಾಲೆ ಆ್ಯಡ್ ಮಾಡೋಣಂತೆ, ಚೆನ್ನಾಗಿರುತ್ತೆ ಚಟ್ಪಟ ಅಂತ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಚಾಟ್ ಮಸಾಲ
ಮತ್ತು ಅಚ್ಕಾರದ ಪುಡಿ ಸ್ವಲ್ಪ, ಉಪ್ಪು ಸ್ವಲ್ಪ ಬೆರೆಸಿ ಇಟ್ಕೊಂಡಿದ್ದೀನಿ. ಅದನ್ನು ಹೀಗೆ ಮೇಲೆಲ್ಲ ಉದುರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ರುಚಿಯಾದಂತಹ ಫಿಂಗರ್ ಚಿಪ್ಸ್ ರೆಡಿಯಾಗುತ್ತೆ. ನೀವು ಸಹ ಮಕ್ಕಳಿಗೆ ಮಾಡಿಕೊಡ್ರಿ, ಸ್ಕೂಲಿಂದ ಬಂದಮೇಲೆ ತುಂಬ ಇಷ್ಟಪಡ್ತಾರೆ. ಈಗ ಬೋಂಡದ ಹಿಟ್ಟು ಚೆನ್ನಾಗಿ ನೆಂದಿದೆ. ಹೀಗೆ ತೊಗೊಂಡು ನಾವು ಹೇಗೆ ಮಂಗಳೂರು ಬಜ್ಜಿ ಹಾಕ್ತೀವಲ್ವ ಅದೇ ಥರನೇ ಸಣ್ಣ ಸಣ್ಣದಾಗಿ ಹೀಗೆ ಬಿಟ್ಕೊಂಡ್ಬಿಟ್ರೆ ಇದು ಅಷ್ಟೇ ಸ್ನೇಹಿತರೆ, ಎಷ್ಟು ಕ್ರಿಸ್ಪಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿರಿ ನೀವು ಸಹ. ತರಕಾರಿಗಳನ್ನು ಹಾಕಿ ಮತ್ತು ಮಕ್ಕಳಿಗೆ ಮಾಡಿಕೊಟ್ರೆ ತರಕಾರಿನೂ ತಿನ್ನಂಗಾಗುತ್ತೆ. ಮತ್ತು ನಾವಿಲ್ಲಿ ಮೈದಾ ಏನೂ ಬಳಸಿಲ್ಲ, ಗೋಧಿ ಹಿಟ್ಟನ್ನು ಬಳಸಿದ್ದೀವಿ. ಅದು ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ರುಚಿನೂ ಸಹ ಡಿಫ್ರೆಂಟಾಗಿರುತ್ತೆ. ಸ್ವಲ್ಪ ಹುಳಿ ಹುಳಿ ಖಾರವಾಗಿರುತ್ತೆ. ನೀವು ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ರಿ, ಮಕ್ಕಳು ತಿನ್ನೋದಾಯಿತು ಅಂದರೆ. ದೊಡ್ಡವ್ರು ತಿನ್ನೋದಾಯ್ತು ಅಂದರೆ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಯಾರಾದರೂ ದಿಢೀರಂತ ಗೆಸ್ಟ್ಗಳು ಬಂದಾಗ ಏನು ಮಾಡಬೇಕಪ್ಪ ಅಂತ ಹೇಳಿ ಗೊತ್ತಾಗೋದಿಲ್ಲ, ತರಕಾರಿ ಇಲ್ಲದೆ ಇರೋವಾಗ ಅಥವಾ ಬೋಂಡ ಮಾಡಲಿಕ್ಕೆ ಏನೂ ಇಲ್ಲ ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ರಿ. ಯಾವ ಹಿಟ್ಟಿಂದ ಮಾಡಿದ್ದೀರಾ ಅಂತಲೇ ಗೊತ್ತಾಗೋದಿಲ್ಲ. ಅವರೇ ಕೇಳ್ತಾರೆ ಯಾವುದರಿಂದ ಮಾಡಿದ್ದೀರಾ ಅಂತ, ಅಷ್ಟು ಚೆನ್ನಾಗಿರುತ್ತೆ. ನಾನಂತೂ ಯಾವಾಗಲೂ ಮಾಡ್ತಾಯಿರ್ತೀನಿ ಸ್ನೇಹಿತರೆ, ಆವಾಗವಾಗ ಬೋಂಡ ತಿನ್ಬೇಕು ಅನಿಸಿದಾಗ. ನೋಡಿರಿ, ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ತನಕನೂ ಚೆನ್ನಾಗಿ ಕರೆದು ತೆಕ್ಕೊಂಡ್ಬಿಟ್ರೆ ಹೊರಗಡೆ ಎಲ್ಲನೂ ತುಂಬ ಕ್ರಿಸ್ಪಾಗಿರುತ್ತೆ, ಒಳಗಡೆ ಫುಲ್ಲು ಟೊಳ್ಳಾಗಿ ಬರುತ್ತೆ. ಆಮೇಲೆ ಹಗುರವಾಗೂ ಇರುತ್ತೆ, ತುಂಬ ರುಚಿ ಇರುತ್ತೆ. ಟ್ರೈ ಮಾಡಿರಿ ಸ್ನೇಹಿತರೆ. ಮತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಸ್ವಲ್ಪ ಆವಾಗವಾಗ ಡಿಫ್ರೆಂಟಾಗಿರಲಿ. ಚಾಟ್ಸ್ ನೀವು ಸಹ ಮಾಡ್ತಾ ಇರ್ತೀರಲ್ವ, ಹಾಗಾಗಿ ತೋರಿಸ್ಕೊಟ್ಟೆ. 2 ರೆಸಿಪಿಯನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಟ್ರೈ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ, ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ.